ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಸರ್ಕಾರಿ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳ ಚಟುವಟಿಕೆ ನಿಯಂತ್ರಣ ಮಾಡುವಂತೆ ಸಿಎಂಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ರು. ಇದೇ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಬಿಜೆಪಿಗರು ಈಗ ಕೆಂಡ ಕಾರ್ತಿರುವಂತದ್ದು. ರಾಜ್ಯಾದ್ಯಂತ RSS ಪಥಸಂಚಲನಕ್ಕೆ ಮುಂದಾಗಿರುವಂತದ್ದು. ಇದರ ಒಂದು ಭಾಗವಾಗಿ ನಾಳೆ ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ಆಯೋಜಿಸಲಾಗಿದೆ. ಆದರೆ ಈ ಬಗ್ಗೆ ಪರ್ಮಿಷನ್ ಅಂತೂ ಕೊಟ್ಟಿಲ್ಲ. ಪರ್ಮಿಷನ್ ಕೊಟ್ಟಿಲ್ಲ ಎಂಬ ಕಾರಣ ಕೊಟ್ಟು ನಿನ್ನೆ ರಾತ್ರಿ ಪುರಸಭೆ ಅಧಿಕಾರಿಗಳು ಭಗವಧ್ವಜ ಕಟೌಟ್ ಬಂಟಿಂಗ್ಸ್ ತೆರವುಗೊಳಿಸಿದ್ದಾರೆ. ಆದರೆ ಪುರಸಭೆಯಿಂದ ಅನುಮತಿ ಪತ್ರ ಮತ್ತು ಬ್ಯಾನರ್ ಧ್ವಜ ಕಟ್ಟಲು ಜಾಹೀರಾತು ತೆರಿಗೆ ಕಟ್ಟಿ ರಶೀದಿ ಪಡೆಯಲಾಗಿದೆ ಅಂತ ಬಿಜೆಪಿಗರು ಹೇಳ್ತಿರುವಂತದ್ದು. ಅನುಮತಿ ಇದ್ರೂ ಕೂಡ ಪುರಸಭೆಯ ಸಿಬ್ಬಂದಿ ಅಧಿಕಾರಿಗಳ ನಡೆ ಬಿಜೆಪಿಗರನ್ನ ಮತ್ತಷ್ಟು ಕೆರಳುವಂತೆ ಮಾಡಿರುವಂತದ್ದು. ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಕೂಡ ಚಿತ್ತಾಪುರ. ಹೀಗಾಗಿಯೇ ಪಥಸಂಚಲನ ಯಶಸ್ವಿಗೊಳಿಸಲು ಶತ ಪ್ರಯತ್ನ ಮಾಡ್ತಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಚಿತ್ತಾಪುರದಲ್ಲಿ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರ ಸರ್ಪಗಾವಲು ಹಾಕಲಾಗಿರುವಂತದ್ದು. ಇದೇ ವಿಚಾರವಾಗಿ ಮಾತಾಡಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಅದೇನ್ ರಾಷ್ಟ್ರಧ್ವಜಾನ ಅನ್ನುತ್ತಾ ಕಿಡಿಕಾರಿದ್ದಾರೆ. ನನ್ನ ಬ್ಯಾನರ್ ಅನ್ನ ಅನಧಿಕೃತವಾಗಿ ಹಾಕಿದ್ದಾಗ್ಲೂ ಕಮಿಷನರ್ ಫೈನ್ ಹಾಕಿದ್ರು, ಅವರು ಅನುಮತಿ ತೆಗೆದುಕೊಳ್ಳಲಿ, ಶುಲ್ಕವನ್ನ ಕಟ್ಟಲಿ ಅಂತ ಗುಡುಗಿರುವಂತದ್ದು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಭಗವಧ್ವಜ ತೆರವು ಮಾಡಲಾಗಿದ್ದು ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ಈ ವಿಚಾರವಾಗಿ ಕಿಡಿಕಾರಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಚಿತ್ತಾಪುರ ಭಾರತದಲ್ಲಿದೆಯೋ ಅಥವಾ ಖರ್ಗೆ ಕುಟುಂಬದ ರಿಪಬ್ಲಿಕ್ ಆಗಿದೆಯೋ, ಈ ತುರ್ತು ಪರಿಸ್ಥಿತಿ ಆಟ ಜಾಸ್ತಿ ದಿನ ನಡೆಯೋದಿಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್, RSS ಪಥಸಂಚಲನಕ್ಕೆ ಪುರಸಭೆಯಿಂದ ಅನುಮತಿ ಪತ್ರ ಪಡೆಯಲಾಗಿದೆ. ಬ್ಯಾನರ್ ಧ್ವಜ ಕಟ್ಟಲು ಪುರಸಭೆಗೆ ಜಾಹೀರಾತು ತೆರಿಗೆ ಕಟ್ಟಿ ರಶೀದಿ ಪಡೆಯಲಾಗಿದೆ ಎಂದಿದ್ದಾರೆ. ಇಷ್ಟಾದ್ರೂ ರಾತ್ರೋರಾತ್ರಿ ಕೇಸರಿ ಬ್ಯಾನರ್ ಧ್ವಜಗಳನ್ನ ತೆರವುಗೊಳಿಸಿದ್ದೀರಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ತಾವೇನ್ ಚಿತ್ತಾಪುರದ ನಿಜಾಮ ಅಂದ್ಕೊಂಡಿದ್ದೀರೇನೋ ಅಥವಾ ರಜಾಕಾರ್ ಅಂದ್ಕೊಂಡಿದ್ದೀರೇನೋ ಅನ್ನೋ ವಾಗ್ದಾಳಿಯನ್ನು ಮಾಡಿದ್ದಾರೆ. RSS ಬಗ್ಗೆ ವಿಷ ಕಾರಿದ್ರೆ ನಕಲಿ ಗಾಂಧಿಗಳನ್ನ ಮೆಚ್ಚಿಸಿ ಏನೋ ಆಗಿಬಿಡಬಹುದು, ಆದರೆ ಚಿತ್ತಾಪುರ ರಿಪಬ್ಲಿಕ್ ಮಾಡಿಕೊಂಡು ಬಿಡಬಹುದು ಅನ್ನುವಂತಹ ಕನಸು ಕಾಣಬೇಡಿ. ಈ ತುರ್ತು ಪರಿಸ್ಥಿತಿ ಆಟ ಜಾಸ್ತಿ ದಿನ ನಡೆಯೋದಿಲ್ಲ ಅಂತ ವಾರ್ನ್ ಮಾಡಿರುವಂತದ್ದು. ಮೇಲ್ನೋಟಕ್ಕೆ ಇಡೀ ಪ್ರಕರಣ RSSನ ಚಟುವಟಿಕೆಗಳನ್ನ ಸರ್ಕಾರಿ ಸ್ಥಳಗಳಲ್ಲಿ ನಿಯಂತ್ರಿಸಬೇಕು ಅನ್ನುವಂತಹ ಸರ್ಕಾರದ ಒಂದು ನಿರ್ಧಾರ ಕೂಡ ಈ ಹಿಂದಿನ ಜಗದೀಶ್ ಶೆಟ್ಟರ್ ಅವರ ಕಾಲದ ಒಂದು ಆದೇಶ, ಒಂದು ಕಾನೂನು, ಒಂದು ನಿಯಮವನ್ನ ಬಳಸಿಕೊಳ್ಳುವ ಮೂಲಕ ನೀವೇ ಮಾಡಿದ್ದಕ್ಕೆ ನಾವೀಗ ಇದನ್ನೇ ಬಳಸ್ಕೊಳ್ತಿದ್ದೀವಿ ಅನ್ನುವಂತಹ ಮೆಸೇಜ್ ಅನ್ನ ಒಂದು ಕಡೆ ಕೊಡ್ತಿದ್ರೆ, ಮತ್ತೊಂದು ಕಡೆ ಸೈದ್ಧಾಂತಿಕವಾಗಿ RSS ಅನ್ನ ಬೆಂಬಲಿಸುವಂತವರು ಮತ್ತು RSS ಅನ್ನ ಆರಾಧಿಸುವಂತವರು ಇದೀಗ ಪಥಸಂಚಲನದ ಮೂಲಕ ಬಹುದೊಡ್ಡ ಟಕ್ಕರ್ ಕೊಡುವಂತಹ ಪ್ರಯತ್ನಗಳು ಮಾಡ್ತಿದ್ದಾರೆ. ಆದರೆ ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸುವಂತಹ ಯಾರೇ ಆಗಿರಲಿ ಅವ್ರ ವಿರುದ್ಧ ಈ ನೆಲದ ಕಾನೂನುಗಳ ಪ್ರಕಾರ ಕ್ರಮ ತಗೋತಾರೆ. ಇಲ್ಲಪ್ಪ ಅದು RSS, ಇಲ್ಲ ಅದು ಲೆಫ್ಟು, ಏನೂ ಅಲ್ಲ. ಈ ನೆಲದ ಕಾನೂನುಗಳ ಮುಂದೆ RSS ಅಂದ್ರೂ ಒಂದೇ, ಲೆಫ್ಟ್ ಅಂದ್ರೂ ಒಂದೇ, ಏನಂದ್ರೂ ಒಂದೇ. ಆದಾಗ್ಯೂ ಕೆಲವರು ಈ ಭಗವಧ್ವಜವನ್ನು ತೆರವುಗೊಳಿಸಿರುವಂತಹ ನಡೆಗೆ ಆಕ್ರೋಶ ವ್ಯಕ್ತಪಡಿಸ್ತಿರುವಂಥದ್ದು ವಾಸ್ತವ. ಆದರೆ ಈ ನೆಲದ ನಿಯಮಗಳು ಕಾನೂನುಗಳನ್ನ ಎಲ್ಲರೂ ಪಾಲಿಸಬೇಕು. ಯಾವುದೋ ಒಂದು ಪ್ರಕರಣ ಚರ್ಚೆ ಆಗ್ತಿದೆಯಲ್ಲ, ಧರ್ಮವನ್ನ ಮುಂದೆ ತಂದಿಟ್ಕೊಂಡು ಅಲ್ಲಿನ ಅನಾಚಾರ, ಅತ್ಯಾಚಾರ, ಕೊಲೆಯ ಆರೋಪಗಳ ವಿಚಾರಗಳನ್ನೂ ಮುಚ್ಚಿ ಹಾಕುವಂತಹ ಪ್ರಯತ್ನಗಳು ನಡೀತಿದೆಯಲ್ಲ, ಆ ರೀತಿ ಎಲ್ಲಕ್ಕೂ ಕೂಡ ಬಳಸೋಕ್ಕಾಗೋದಿಲ್ಲ, ಅದು ತಪ್ಪಾಗತ್ತೆ. RSS ಟಾರ್ಗೆಟ್ ಮಾಡಿದ್ದಾರೆಂಬ ಬಿಜೆಪಿಗರ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ತಿರುಗೇಟು ಕೊಟ್ಟಿದ್ದಾರೆ. ನಾವು RSS ಟಾರ್ಗೆಟ್ ಮಾಡಿಲ್ಲ, ಎಲ್ಲಾ ಸಂಘಟನೆಗಳಿಗೂ ಅನ್ವಯ ಆಗುವಂತೆ ಆದೇಶ ಮಾಡಿದ್ದೇವೆಂದು ಮೈಸೂರಿನಲ್ಲಿ ಹೇಳಿರುವಂತದ್ದನ್ನ ಗಮನಿಸಬಹುದು. ಬಿಜೆಪಿ ಇದರಲ್ಲಿ ವಿನಾಕಾರಣ ರಾಜಕಾರಣ ಮಾಡ್ತಿದೆ. ಚಿತ್ತಾಪುರದ ಗಲಾಟೆಯ ಬಗ್ಗೆ ಮಾಹಿತಿ ಪಡೆಯುತ್ತೇನೆ, ಯಾವುದೇ ಸಂಘಟನೆಯನ್ನ ಟಾರ್ಗೆಟ್ ಮಾಡಿಲ್ಲ. ಮೊದಲಿನಿಂದಲೂ ಕೂಡ ಬಿಜೆಪಿ ಇದನ್ನೇ ಮಾಡ್ಕೊಂಡು ಬರ್ತಿದೆ. ಬಿಜೆಪಿಯಿಂದ ಕರ್ನಾಟಕದಲ್ಲಿ ಶಾಂತಿ ಭಂಗ ಮಾಡಲು ಸಾಧ್ಯವಿಲ್ಲ. ಯಾವುದೇ ಸಂಘ ಸಂಸ್ಥೆಗಳ ಚಟುವಟಿಕೆಗಳನ್ನ ಜನರಿಗೆ ತೊಂದರೆಯಾಗುವಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಸಲು ಅನುಮತಿ ಪಡೆಯುವಂತೆ ಆದೇಶ ನೀಡಲಾಗಿದೆ. ಇದರಲ್ಲಿ ಯಾವುದೇ ಸಂಘ ಸಂಸ್ಥೆಗಳನ್ನ ಗುರಿಯಾಗಿಸಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದನ್ನ ಇಲ್ಲಿ ಮೆನ್ಷನ್ ಮಾಡಬಹುದು. ಇದ್ರ ಜೊತೆಲಿ ಬಿಜೆಪಿ ಜನರ ಹಿತಚಿಂತನೆ ಮಾಡುವುದನ್ನ ಬಿಟ್ಟು ರಾಜಕೀಯದಲ್ಲಿ ತೊಡಗಿದ್ದಾರೆ. ಈ ವಿಷಯದಲ್ಲಿ ಸಮಾಜದ ಶಾಂತಿ ಭಂಗವಾಗದಂತೆ ಪೊಲೀಸ್ ಇಲಾಖೆ ನೋಡಿಕೊಳ್ಳುತ್ತೆ ಅನ್ನುವಂತಹ ಮೆಸೇಜ್ ಅನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತದ್ದು.
ಯಾಕಂದ್ರೆ ಸಂಘ ಪರಿವಾರದ ನಾಯಕರೇನೆ ಇದು ಸಂಘದ ವಿಚಾರ, ಸಂಘದ ವಿಚಾರವನ್ನ ನೋಡಿಕೊಳ್ಳುತ್ತೆ, ನೀವ್ಯಾಕೆ ಮಾತಾಡ್ತಿದ್ದೀರಿ ಅನ್ನುವಂತಹ ಒಂದು ಹಿತವಚನವನ್ನ ಪಾಠವನ್ನ ಸರಿಯಾಗಿ ಮಾಡದ ಮೇಲೂ ಕೂಡ ಬಿಜೆಪಿಯ ನಾಯಕರು ಸಂಘದ ಪರವಾಗಿ ಬ್ಯಾಟ್ ಬೀಸ್ತಿರುವಂಥದ್ದು ಅದು ಬಿಜೆಪಿ ಮತ್ತು ಸಂಘಕ್ಕೆ ಬಿಟ್ಟಿತ್ತು. ಆದರೆ ಈ ಸಮಾಜದ ಒಳಗಡೆ RSS ಅನ್ನ ಗೌರವಿಸುವವರು ಇದ್ದಾರೆ, RSS ಅನ್ನ ವಿರೋಧಿಸುವವರು ಇದ್ದಾರೆ, ಎಡ ವಿಚಾರಗಳನ್ನು ಬೆಂಬಲಿಸುವವರು ಇದ್ದಾರೆ, ಎಡ ವಿಚಾರಗಳನ್ನು ಆರಾಧಿಸುವವರು ಇದ್ದಾರೆ, ಸಂವಿಧಾನವನ್ನ ಬೆಂಬಲಿಸಿ ಜೈ ಭೀಮ್ ಅನ್ನುವಂಥವರು ಇದ್ದಾರೆ. ಆ ಧ್ವನಿಯನ್ನ ಕೇಳಿದ ಕೂಡಲೇ ಆಕ್ರೋಶಿತರಾಗುವಂತಹ ಕೆಲ ಮಂದಿಯೂ ಇದ್ದಾರೆ. ಇದು ಎಲ್ಲರ ದೇಶ, ಯಾರೊಬ್ಬರ ದೇಶ ಅಲ್ಲ ಅನ್ನೋದನ್ನೇ ಈ ನೆಲದ ಕಾನೂನು ಮತ್ತು ಸಂವಿಧಾನ ಹೇಳುತ್ತೆ. ಸಂಘ ಪರಿವಾರದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ಸರ್ಕಾರಿ ನೌಕರರ ವಿರುದ್ಧ ಕ್ರಮ ಕೈಗೊಂಡಿದೆ. ಯಾವುದು? ರಾಜ್ಯ ಸರ್ಕಾರ. ಅಕ್ಟೋಬರ್ 12ರಂದು ಲಿಂಗಸಗೂರು ಪಟ್ಟಣದಲ್ಲಿ ನಡೆದಂತಹ RSS ಶತಮಾನೋತ್ಸವ ಪಥಸಂಚಲನದಲ್ಲಿ ಭಾಗವಹಿಸುತ್ತಿದ್ದಂತಹ ರಾಯಚೂರಿನ ಸಿರವಾರ ತಾಲೂಕಿನ PDO ಪ್ರವೀಣ್ ಕುಮಾರ್ ಅವರನ್ನ ಶುಕ್ರವಾರ ಅಮಾನತುಗೊಳಿಸಲಾಗಿದೆ. ಪಥಸಂಚಲನದ ವೇಳೆ ಅವರು ಗಣವೇಷ ಧರಿಸಿ ಲಾಠಿ ಹಿಡಿದು ಭಾಗವಹಿಸಿದ್ರು ಎಂದು ವರದಿಯಾಗಿದೆ. ಮತ್ತೆ ಫೋಟೋ ಕೂಡ ವೈರಲ್ ಆಗ್ತಿದೆ. ಈ ಅಮಾನತು ಸರ್ಕಾರದ ವಲಯಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಸಂಸದ ತೇಜಸ್ವಿ ಸೂರ್ಯ ಅವರು ಪ್ರವೀಣ್ ಕುಮಾರ್ ಅವರನ್ನ ಸಂಪರ್ಕಿಸಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಈ ಕುರಿತು ಅವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದ್ದು, RSS ಪಥಸಂಚಲನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅಮಾನತುಗೊಂಡಂತಹ ಅಧಿಕಾರಿ ಪ್ರವೀಣ್ ಕುಮಾರ್ ಅವರೊಂದಿಗೆ ನಾನು ಮಾತಾಡಿದ್ದೀನಿ. ಈ ಅಕ್ರಮ ಮತ್ತು ಕಾನೂನು ಬಾಹಿರ ಅಮಾನತಿಗೆ ವಿರುದ್ಧವಾಗಿ ನ್ಯಾಯಾಂಗದಲ್ಲಿ ವೈಯಕ್ತಿಕವಾಗಿ ಹೋರಾಡುವ ಭರವಸೆ ನೀಡಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, RSS ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಸರ್ಕಾರಿ ನೌಕರರ ಹಕ್ಕನ್ನ ಅನೇಕ ಹೈಕೋರ್ಟ್ ತೀರ್ಪುಗಳು ಎತ್ತಿ ಹಿಡಿದಿರುವಂಥದ್ದು. ಈ ಅಮಾನತು ರದ್ದಾಗುವುದರಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ. CM ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವು ಕಾನೂನು ಹೋರಾಟ ಬಯಸಿದ್ರೆ ಅದಕ್ಕೂ ನಾವು ಸಿದ್ಧ ಎಂದು ಸ್ಪಷ್ಟಪಡಿಸಿದ್ದಾರೆ. ತೇಜಸ್ವಿ ಅವರು ಹೇಳ್ತಿರುವಂತಹ ಮಾತು ಕಾನೂನಿನ ಚೌಕಟ್ಟಿನಲ್ಲಿ ಸರಿ ಇದೆ. ಯಾಕಂದ್ರೆ 2024ರಲ್ಲಿ ಇದೇ ಮೋದಿಯವರ ಸರ್ಕಾರ ಈ ಮುಂಚೆ ಇದ್ದಂತಹ 1966ರ ಆಫೀಸ್ ಮೆಮೊರಂಡಮ್ ಅನ್ನುವಂತಹ ಒಂದು ನಿಯಮ ಏನಿತ್ತು, ಯಾರೂ ಕೂಡ ಈ ತರ ಭಾಗ್ಯ ಆಗಬಾರ್ದು ಅನ್ನುವಂತಹ ಒಂದು ಕಟ್ಟಳೆ ಏನಿತ್ತು, ಅದನ್ನ ರದ್ದುಗೊಳಿಸಿತ್ತು. ಅದಾದ ಕೂಡಲೇ ಮಧ್ಯಪ್ರದೇಶ ಹೈಕೋರ್ಟ್ ಕೂಡ ನೋಡಿ, ಅಂತಾರಾಷ್ಟ್ರೀಯ ಮಾನ್ಯತೆ ಇರುವಂತಹ ಹೆಗ್ಗಳಿಕೆ ಮತ್ತು ಖ್ಯಾತಿ ಇರುವಂತಹ RSS ನಲ್ಲಿ ಭಾಗವಹಿಸೋದು, ಸರ್ಕಾರಿ ನೌಕರರು ಕಾಣಿಸಿಕೊಳ್ಳೋದು ತಪ್ಪಲ್ಲ. ಇಂಥದ್ದೊಂದು ತಪ್ಪನ್ನ ತಿದ್ದಿಕೊಳ್ಳೋದಕ್ಕೆ ಸರ್ಕಾರಕ್ಕೆ 5 ದಶಕಗಳೇ ಬೇಕಾಯಿತು ಅನ್ನುವಂತಹ ಮಾತನ್ನ ಹೇಳಿದ್ದು ತೀರ್ಪಿನಲ್ಲಿ. ಆದರೆ ಒಂದು ರಾಜ್ಯ ಸರ್ಕಾರದ ಸೇವಾ ನಿಯಮಗಳಿಗೂ ಕೇಂದ್ರ ಸರ್ಕಾರದ ಸೇವಾ ನಿಯಮಗಳಿಗೂ ವ್ಯತ್ಯಾಸ ಇರುತ್ತೆ. ಕೇಂದ್ರ ಹೇಳಿದ್ದನ್ನೇ ರಾಜ್ಯ ಸೇವಾ ನಿಯಮಗಳು ಪಾಲಿಸಬೇಕು ಅಂತೇನಿಲ್ಲ, ಇದಕ್ಕೂ ಕೂಡ ಅವಕಾಶಗಳಿದೆ. ಇದೊಂದು ಕಾರಣಕ್ಕೋಸ್ಕರ ಈ ಅಮಾನತು ಸ್ಟ್ಯಾಂಡ್ ಆಗಬಹುದು. ಆದರೆ ಪಾಟ್ನಾ ಹೈಕೋರ್ಟು 1966ರ, ಮೈಸೂರು ಹೈಕೋರ್ಟು ಮತ್ತೆ ಕೇರಳ ಹೈಕೋರ್ಟ್ನ ತೀರ್ಪುಗಳು ಅತ್ಯಂತ ಸ್ಪಷ್ಟವಾಗಿ ಹೇಳೋದು, ಸರ್ಕಾರಿ ನೌಕರರು RSSನ ಸದಸ್ಯರಾಗಿದ್ರು ಅಥವಾ RSS ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಒಂದೇ ಒಂದು ಕಾರಣಕ್ಕೆ ನೀವು ಅವರನ್ನ ಸೇವೆಯಿಂದ ವಜಾಗೊಳಿಸೋಕ್ಕಾಗೋದಿಲ್ಲ, ಸೇವೆಯನ್ನ ಅಮಾನತು ಮಾಡೋದಕ್ಕಾಗೋದಿಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಈ ಕಾನೂನಿನ ತೀರ್ಪುಗಳು ಮತ್ತು ಚೌಕಟ್ಟುಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸರ್ಕಾರದ ಪ್ರವೀಣ್ ಕುಮಾರ್ ಅವರ ಈ ಅಮಾನತು ಆದೇಶ ಏನಿದೆ ಅದು ಸ್ಟ್ಯಾಂಡ್ ಆಗೋದಿಲ್ಲ ಅಂತ ಅನ್ಸುತ್ತೆ. ಇದು ಕಾನೂನಿನ ಚೌಕಟ್ಟಿನಲ್ಲಿ ಹೇಳುವಂತಹ ಮಾತು. ಆಳಂದದಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಇರುವಂತಹ ಬಡಾವಣೆಯಲ್ಲಿ ರಾಶಿ ಮತದಾರರ ದಾಖಲೆಗಳನ್ನು ಸುಟ್ಟು ಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ. ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಆಳಂದದಲ್ಲಿ ಓಟ್ ಚೋರಿ ಆಗಿರುವ ಬಗ್ಗೆ ಗಂಭೀರ ಆರೋಪ ಮಾಡಿದ್ರು. ಈ ಬೆನ್ನಲ್ಲೇ ನಿನ್ನೆ ಸುಭಾಷ್ ಗುತ್ತೇದಾರ್ ಮನೆ, ಕಚೇರಿ ಮತ್ತು ಆಪ್ತರ ಮನೆ ಮೇಲೆ ದಾಳಿ ನಡೆಸಿತ್ತು. 70ಕ್ಕೂ ಹೆಚ್ಚು ಅಧಿಕಾರಿಗಳ 3 ತಂಡಗಳು ಕಾರ್ಯಾಚರಣೆ ಮಾಡಿದ್ವು. ಈ ಬೆನ್ನಲ್ಲೇ ಆಳಂದ ಪಟ್ಟಣದ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿರುವಂತಹ ನಿವಾಸದ ಸಮೀಪ ಹಲವು ದಾಖಲೆಗಳನ್ನ ಸುಟ್ಟಿರುವಂತಹ ಕುರುಹು ಹಾಗೂ ಅಳಿದುಳಿದ ಪೇಪರ್ ತುಣುಕುಗಳು ಪತ್ತೆಯಾಗಿವೆ. ಮಾಜಿ ಶಾಸಕರ ಬೆಂಬಲಿಗರು ದಾಖಲೆಗಳನ್ನು ಸುಟ್ಟು ಶಾಖಾಪುರ ಹಳ್ಳದಲ್ಲಿ ಬಿಸಾಡಿದ ಸಾಕ್ಷ್ಯನಾಶಕ್ಕೆ ಯತ್ನ ಮಾಡಿರಬಹುದು ಅಂತ ಆರೋಪಿಸಲಾಗ್ತಿರುವಂತದ್ದು. ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಳಂದ ಪೊಲೀಸರು ಭೇಟಿ ನೀಡಿ
ಪರಿಶೀಲನೆ ನಡೆಸಿದ್ದಾರೆ. SIT ತಂಡದ ಕೆಲವು ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಧಾವಿಸಿ ಅಳಿದುಳಿದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇದು ವೋಟ್ ಚೋರಿ ಪ್ರಕರಣಕ್ಕೆ ಮತ್ತೊಂದು ತಿರುವು ನೀಡುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಿರುವಂತದ್ದು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ವಿಶ್ರಾಂತಿಯಲ್ಲಿರುವಂತಹ AICCಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಂಗಳೂರಿನ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಅಕ್ಟೋಬರ್ 17ರಂದು ಈ ಇಬ್ಬರೂ ನಾಯಕರು ಸುಮಾರು 1.5 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದು, ಜೊತೆಯಲ್ಲಿದ್ದವರನ್ನ ಹೊರಗೆ ಕಳಿಸಿ ಖಾಸಗಿಯಾಗಿ ಚರ್ಚೆ ನಡೆಸಿರುವಂತದ್ದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಯಾಕಂದ್ರೆ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ನಾಯಕತ್ವ ಬದಲಾವಣೆ ಅನ್ನುವಂತಹ ಚರ್ಚೆಗಳ ಮಧ್ಯೆ ಈ ಒಂದು ಭೇಟಿ ಮಹತ್ವವನ್ನು ಪಡೆದುಕೊಂಡಿದೆ. KPCCಯಿಂದ ನೀಡಿರುವ ನೋಟಿಸ್ಗಳು ಮತ್ತು ಮೈಸೂರಿನಲ್ಲಿ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಎಂದು CM ಸಿದ್ದರಾಮಯ್ಯ ಅವರು ನೀಡಿರುವಂತಹ ಹೇಳಿಕೆ ಖರ್ಗೆ ಅವರ ಗಮನಕ್ಕೆ ಬಂದಿವೆ ಅಂತ ಮೂಲಗಳು ತಿಳಿಸ್ತಿರುವಂತದ್ದು. ಇದೇ ವೇಳೆ ಸರ್ಕಾರದ ಸ್ಥಳಗಳಲ್ಲಿ RSS ಹಾಗೂ ಖಾಸಗಿ ಸಂಸ್ಥೆಗಳ ಚಟುವಟಿಕೆಗಳ ಮೇಲೆ ಅಂಕುಶ ಹಾಕುವಂತಹ ವಿಚಾರದ ಕುರಿತು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ನಡೆದ ಚರ್ಚೆಯ ಸಂಪೂರ್ಣ ಮಾಹಿತಿಯನ್ನ DK ಶಿವಕುಮಾರ್ ಅವರು ಖರ್ಗೆ ಅವರಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಬಿಹಾರದ ಚುನಾವಣೆಗಳ ನಂತರ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಗಳು ಸಂಭವಿಸಬಹುದು ಎನ್ನುವ ಹೇಳಿಕೆ ಕಾಂಗ್ರೆಸ್ ನಾಯಕರಿಂದಲೇ ಹೊರಬಿದ್ದಿರುವಂತದ್ದು. ಪಾರ್ಟಿಯೊಳಗೆ ಚರ್ಚೆಗೆ ಸಾಕಷ್ಟು ಕಾರಣವೂ ಆಗಿರುವಂತದ್ದು ಇದೇ ವಿಚಾರ. ಸಹಕಾರ ಸಚಿವ KN ರಾಜಣ್ಣ ಅವರು ಸ್ವಲ್ಪ ತಾಳ್ಮೆಯಿಂದಿರಿ, ಬಿಹಾರ ಚುನಾವಣೆ ಮುಗಿಲಿ ಎಂಬ ಹೇಳಿಕೆಯನ್ನ ನೀಡಿದ್ರು. ಈ ವಿಚಾರವೂ ಕೂಡ ಖರ್ಗೆ DK ಶಿವಕುಮಾರ್ ಅವರ ಮಧ್ಯೆ ಪ್ರಮುಖ ಅಂಶವಾಗಿತ್ತು, ಚರ್ಚೆ ಅಂಶವಾಗಿತ್ತು ಅನ್ನುವಂಥದ್ದು ಕೂಡ ಈಗ ವರದಿ ಆಗ್ತಿರುವಂತಹ ಬಹುಮುಖ್ಯ ವಿಚಾರ. ಏನಾಗಬಹುದು? ನವೆಂಬರ್ ಕ್ರಾಂತಿ ಅನ್ನೋದನ್ನ ಹೇಳಿದ್ದೇನೆ KN ರಾಜಣ್ಣ ಅವರು. ಅದಾದ ಮೇಲೆ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ವಿರುದ್ಧವಾದ ಯಾವುದೋ ಒಂದು ಹೇಳಿಕೆ ಕೊಟ್ಬಿಟ್ರು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ದಮನಿತ ಸಮುದಾಯದ ನಾಯಕನನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿದ್ರು. ಗೌರವಯುತವಾಗಿ ಕಳಿಸ್ಕೊಡ್ಲಿಲ್ಲ, ರಾಜೀನಾಮೆ ಪಡೆಯಬಹುದಿತ್ತು. ಅದು ಕೂಡ ಮಹಾನಾಯಕರ ಕಾರಣಕ್ಕೆ ಅಂತ ರಾಜಣ್ಣ ಅವರು ಹೇಳ್ಕೊಂಡಿದ್ರು. ಆದ್ರೆ ಈಗ ಮತ್ತೆ ಕ್ರಾಂತಿಯ ಸುಳಿವನ್ನ ಎಲ್ಲೋ ರಾಜಣ್ಣ ಅವರು ಕೊಡ್ತಿದ್ದಾರೆ ಅಂದ್ರೆ ಬಹುದೊಡ್ಡ ಬದಲಾವಣೆ ಏನಾಗಿರಬಹುದು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅವ್ರು ಮತ್ತೆ ಸಂಪುಟಕ್ಕೆ ಬರ್ತಾರಾ ಅಥವಾ ರಮೇಶ್ ಜಾರಕಿಹೊಳಿ ಅವರ ರೀತಿಯಲ್ಲಿ ಕ್ಷಿಪ್ರ ಕ್ರಾಂತಿಯ ನಾಯಕರಾಗ್ತಾರಾ ಅನ್ನುವಂತಹ ಚರ್ಚೆಗಳು ಕೂಡ ಈಗ ತುಮಕೂರು ಭಾಗದಲ್ಲಿ ಹರಿದಾಡ್ತಿರುವಂತದ್ದು. ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ 7 ನಿರ್ದೇಶಕರ ಸ್ಥಾನಗಳಿಗಾಗಿ ಅಕ್ಟೋಬರ್ 19ರಂದು ಮತದಾನ ನಿಗದಿಯಾಗಿತ್ತು. ಆದರೆ ಡೆಲಿಗೇಷನ್ ಕುರಿತ ವಿವಾದ ಉಂಟಾಗಿದ್ದು ಹುಕ್ಕೇರಿ ತಾಲೂಕಿನ ಮದಿಹಳ್ಳಿಯ PKPS ನಿರ್ದೇಶಕ ಭೀಮಸೇನ ಭಾಗಿ ಅವರು ಕೋರ್ಟ್ನ ಮೊರೆ ಹೋಗಿದ್ರು. ಕೋರಂ ಇಲ್ಲದೆ ಡೆಲಿಗೇಷನ್ ಠರಾವು ಪಾಸ್ ಮಾಡಲಾಗಿದೆ ಎಂದು ಅವರು ಆಕ್ಷೇಪಿಸಿದ್ರು. ಈ ಅರ್ಜಿಯ ವಿಚಾರಣೆಯನ್ನು ನಡೆಸಿದಂತಹ ಧಾರವಾಡ ಹೈಕೋರ್ಟ್ ಹುಕ್ಕೇರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಮತದಾನವನ್ನ ಮುಂದಿನ ಆದೇಶದವರೆಗೆ ಮುಂದೂಡಲು ಆದೇಶ ಹೊರಡಿಸಿದೆ. ಈ ತೀರ್ಪಿನಿಂದಾಗಿ ಹುಕ್ಕೇರಿ ಕ್ಷೇತ್ರದ ಚುನಾವಣಾ ವೇಳಾಪಟ್ಟಿಗೆ ತಾತ್ಕಾಲಿಕ ತಡೆ ಬಿದ್ದಂತಾಗಿದೆ. ಉಳಿದ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ಭಾನುವಾರ ನಡೀತಿದೆ. DCC ಬ್ಯಾಂಕ್ ಚುನಾವಣೆಯನ್ನ ಪ್ರಭಾವಿ ರಾಜಕೀಯ ನಾಯಕರುಗಳು, ಫ್ಯಾಮಿಲಿಗಳು ಮುಖ್ಯವಾಗಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತದ್ದು. ಒಟ್ಟು 16 ನಿರ್ದೇಶಕ ಸ್ಥಾನಗಳಲ್ಲಿ ಈಗಾಗಲೇ 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿದೆ. ಉಳಿದ 7 ಸ್ಥಾನಗಳ ಪೈಕಿ 6 ಸ್ಥಾನಗಳಿಗೆ ಅಕ್ಟೋಬರ್ 19 ಅಂದ್ರೆ ಭಾನುವಾರ ಬೆಳಗ್ಗೆ ಮತದಾನ ನಡೆಯಬೇಕಿದೆ. ಇದರ ಜೊತೆಯಲ್ಲಿ ಈ 7 ಕ್ಷೇತ್ರಗಳ ಪೈಕಿ 14 ಅಭ್ಯರ್ಥಿಗಳಿದ್ರು, ಒಂದು ಕ್ಷೇತ್ರದಲ್ಲಿ 2 ಅನ್ನೋ ರೀತಿಯಲ್ಲಿ 6 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ. 12 ಅಭ್ಯರ್ಥಿಗಳು ಕಣದಲ್ಲಿ ಇರುವಂತದ್ದು. 6 ಮತಗಟ್ಟೆಗಳಲ್ಲಿ ಮತದಾನ ಮತ್ತು ಅದೇ ದಿನ ಫಲಿತಾಂಶ ಪ್ರಕಟವಾಗುವಂತಹ ನಿರೀಕ್ಷೆ ಇದೆ. ಆದರೆ ನ್ಯಾಯಾಲಯದ ಆದೇಶದಿಂದ ಹುಕ್ಕೇರಿ ಕ್ಷೇತ್ರದ ಭಾಗ ಮಾತ್ರ ಚುನಾವಣೆ ಮತದಾನ ಮುಂದೂಡಲ್ಪಟ್ಟಿದೆ. ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿದೆ ಅಂದ್ರೆ, ಈ ಕಡೆ ರಮೇಶ್ ಕತ್ತಿ ಅವರು ಅವಿರೋಧ ಆಯ್ಕೆ ಆಗಿರುವಂತಹ 9 ಜನರಲ್ಲಿ 4 ಜನ ನನ್ನ ಜೇಬಲ್ಲಿದ್ದಾರೆ, ಲಿಂಗಾಯತ ಸಮಾಜದವರೇನೇ ಅಧ್ಯಕ್ಷರಾಗೋದು. ಯಾರು? ಅಥಣಿಯ ಶಾಸಕ ಲಕ್ಷ್ಮಣ ಸವದಿ ಅವರು ಕೂಡ ಹೇಳ್ತಿದ್ದಾರೆ. ಈ ಹಿಂದೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯ ಸಂದರ್ಭದ ರಿಸಲ್ಟ್ ಬಂದ ಮೇಲೂ ಕೂಡ ಮೀಸೆ ತಿರುವಿದಂತಹ ರಮೇಶ್ ಕತ್ತಿ ಅವರು, ನಮ್ಮ ಸಮಾಜ ಲಿಂಗಾಯತ ಸಮಾಜ ಬಯಸಿತ್ತು, ಈ ಎಲ್ಲ 15 ಸ್ಥಾನಗಳು ನಮ್ಮ ಹತ್ರನೇ ಇರಬೇಕು ಅಂತ, ಆ ಕಾರಣಕ್ಕೋಸ್ಕರ ನಾವೇ ಗೆದ್ದಿದ್ದೀವಿ, ಇದು ಲಿಂಗಾಯತರ ಸ್ವಾಭಿಮಾನ ಗೆದ್ದಿದೆ ಅನ್ನೋ ಹೇಳಿಕೆ ಕೊಟ್ಟರು. ಅಷ್ಟೇ ಅಲ್ಲ, ಇದೇ DCC ಬ್ಯಾಂಕ್ನ ಚುನಾವಣೆಯ ಸಂದರ್ಭದಲ್ಲಿ ಅವಿರೋಧ ಆಯ್ಕೆಗಳಾದ್ವಲ್ಲ, ಆ ಸಂದರ್ಭದಲ್ಲಿ ಏನ್ರಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಲೆಲ್ಲ ಯಾರ್ಯಾರೋ ಬಂದು ನಿಲ್ತಿದ್ದಾರೆ ಅನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ನಾಳೆ ಅವರು ಲೋಕಸಭೆಯಿಂದ ಸ್ಪರ್ಧಿಸಬೇಕು ಅಥವಾ ವಿಧಾನಸಭೆಯಿಂದ ಸ್ಪರ್ಧಿಸಬೇಕು. ಅವ್ರು ಹೇಳಿದ್ದೇನು? ಲಿಂಗಾಯತ ಸಮಾಜ ಹೊರತುಪಡಿಸಿ ಇನ್ನುಳಿದ ಜನರಲ್ಗಳು ಯಾರೇ ಇರಬಹುದು, ಬೇರೆ ಸಮಾಜಗಳು,
ಅವರು ಶೋಷಿತರು, ದಮನಿತರು ಯಾರೇ ಇರಬಹುದು, ಅಂಥವ್ರು ಬೇರೆ ಕಡೆ ಸ್ಪರ್ಧಿಸಬಾರ್ದು ಅಂತ ಪ್ರಶ್ನೆ ಮಾಡಿದ್ರ, ಅಥವಾ ಅಂಥವರೆಲ್ಲ ಯಾಕೆ ಸ್ಪರ್ಧಿಸಬೇಕು ಜನರಲ್ ಕ್ಷೇತ್ರಗಳಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಎತ್ತದ್ರ ಅನ್ನುವಂಥದ್ದು ಕೂಡ ಚರ್ಚಿತ ವಿಚಾರ. ತೀರಾ ಒಬ್ಬ ಸಂಸದರಾಗಿದ್ದವರು ಇಂತಹ ಹೇಳಿಕೆಯನ್ನು ಯಾಕೆ ಕೊಟ್ರು? ಇನ್ನೂ ಹೆಚ್ಚಿನ ವಿಚಾರ ಏನಂದ್ರೆ, ಒಂದು ಮತಕ್ಕೆ 1 ಕೋಟಿ ಕೊಡ್ತಿದ್ದಾರೆ ಅಂತ ರಮೇಶ್ ಕತ್ತಿ ಅವರು ಆರೋಪ ಮಾಡ್ತಿದ್ರೆ, ಲಕ್ಷ್ಮಣ ಸವದಿ ಅವರು 1 ಮತಕ್ಕೆ 1 ಲಕ್ಷ ಹಂಚಿಕೆ ಆಗ್ತಿದೆ, ಕಿಡ್ನಾಪ್ ಮಾಡಿದ್ದಾರೆ ಮತದಾರರನ್ನ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಮಾಡಿದ್ರು. ಇದರ ಮಧ್ಯೆ 1988ರ ಒಂದು ಟ್ರಿಪಲ್ ಮರ್ಡರ್ ಕೇಸನ್ನು ಕೂಡ ಈಗ ಎಳ್ಕೊಂಬರ್ತಿರುವಂಥದ್ದು. ಆ ಕೇಸ್ನ ಹಿನ್ನೆಲೆ ಹೇಗಿದೆ ಅಂದ್ರೆ, ಒಂದು ಅನಿಮಲ್, ಒಂದು ಪುಷ್ಪ ಎರಡನ್ನು ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೋ ಆ ಪ್ರೊಸೀಡಿಂಗ್ಸ್ ಓದ್ಬಿಟ್ರೆ ಕೇಸ್ದು ಅದೇ ರೀತಿ ಕಾಣಿಸುತ್ತೆ. ಮಾಡಿದ್ಯಾರು, ಏನಾಯ್ತು, ಅಕ್ವಿಟ್ ಆಗಿದೆ ಕೇಸ್ ಕೂಡ, ಆದ್ರೂ ಕೂಡ ಈಗ ಯಾಕೆ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಬಹುಮುಖ್ಯ ವಿಚಾರ. ಇದರ ಮಧ್ಯೆ ರಾಜು ಕಾಗೆ ಅವರು ಡಿಸೆಂಬರ್ಗೆ ಸತೀಶಣ್ಣ ನೀನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮಾತನ್ನೇನು ಹೇಳಿದರೆ, ಆ ಹೇಳಿಕೆಯ ನಂತರ ರಮೇಶ್ ಕತ್ತಿ ಅವರು ಈ ಹಳೆ ಕೇಸ್ ಒಂದನ್ನ, ಯಾರದು, ಅದು ಸಂಬಂಧಪಟ್ಟವರದ್ದು, ಅದನ್ನ ಮುನ್ನೆಲೆಗೆ ತರ್ತಿದ್ದಾರೆ. ಯಾಕಿರಬಹುದು ಅನ್ನೋದು ಕೂಡ ಬಹುಮುಖ್ಯ ವಿಚಾರ. ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದು ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಕೈದಿಯಾಗಿ ದಿನಗಳನ್ನು ಕಳೀತಿದ್ದಾರೆ. ಜೈಲಿನಲ್ಲಿ ಸೌಲಭ್ಯಗಳನ್ನು ನೀಡುತ್ತಿಲ್ಲ ಎಂಬ ದೂರನ್ನ ಅವರು ಹಲವು ಬಾರಿ ಮಾಡಿರುವಂಥದ್ದು. ನ್ಯಾಯಾಲಯದ ಮುಂದೆ ಸೌಲಭ್ಯಗಳ ಕೊರತೆ ಬಗ್ಗೆ ದೂರು ನೀಡಿದ ನಂತರ ಕಾನೂನು ಸೇವೆಗಳ ಪ್ರಾಧಿಕಾರವು ಜೈಲಿನಲ್ಲಿ ದರ್ಶನ್ ರವರನ್ನ ಭೇಟಿ ನೀಡಿ ಪರಿಶೀಲನೆ ಮಾಡಿರುವಂಥದ್ದು. 57ನೇ CCH ಕೋರ್ಟ್ಗೆ ವರದಿ ಸಲ್ಲಿಕೆ ಆಗತ್ತೆ. ಈ ವರದಿಯ ಪ್ರಕಾರ ದರ್ಶನ್ ಅವರು ಕೆಲವು ದೂರುಗಳೇನಿದ್ವು ವಾಸ್ತವಕ್ಕೆ ವಿರುದ್ಧವಾಗಿವೆ ಎನ್ನುವುದು ಸ್ಪಷ್ಟವಾಗಿದೆ. ಅವರಿಗೆ ಒಂದು ಭಾರತೀಯ ಮತ್ತು ಒಂದು ವಿದೇಶಿ ಶೈಲಿಯ ಶೌಚಾಲಯವನ್ನ ವ್ಯವಸ್ಥೆಯನ್ನು ನೀಡಿರುವಂಥದ್ದು, ಹಾಸಿಗೆ ದಿಂಬು ನೀಡಿಲ್ಲ ಎನ್ನುವ ದೂರಿನ ಬಗ್ಗೆ ಕೂಡ ವಿಚಾರಣಾಧೀನ ಕೈದಿಗಳ ಹೆಚ್ಚುವರಿ ಸೌಲಭ್ಯ ನೀಡುವ ನಿಯಮವಿಲ್ಲ ಎಂದು ಪ್ರಾಧಿಕಾರ ಸ್ಪಷ್ಟಪಡಿಸುವಂತಹ ಸಾಧ್ಯತೆಗಳಿರುತ್ತೆ, ಸ್ಪಷ್ಟಪಡಿಸಿದೆ ಕೂಡ. ಪ್ರತಿದಿನ 1 ಗಂಟೆ ವಾಕಿಂಗ್ ಹಾಗೂ ಆಟಕ್ಕೆ ಅವಕಾಶ ನೀಡಲಾಗುತ್ತಿದ್ದು, ಸೆಲೆಬ್ರಿಟಿ ಆಗಿರೋದ್ರಿಂದ ಅವರು ಹೆಚ್ಚು ಓಡಾಡಿದರೆ ಇತರ ಕೈದಿಗಳು ಕಿರುಚುವಂತಹ ಸಮಸ್ಯೆ ಎದುರಾಗಬಹುದು ಅಂತ ವರದಿ ಹೇಳಿದೆ. ಟಿವಿ, ಫೋನ್ ಕಾಲ್ ಹಾಗೂ ಆರೋಗ್ಯದ ಕುರಿತ ದೂರುಗಳನ್ನು ಪರಿಶೀಲಿಸಲಾಗಿದೆ. ಪ್ರತ್ಯೇಕ ಟಿವಿ ವ್ಯವಸ್ಥೆ ಇಲ್ಲದಿದ್ದರೂ ಸಾಮಾನ್ಯ ಕೈದಿಗಳೊಂದಿಗೆ ಟಿವಿ ನೋಡುವ ಅವಕಾಶ ಇದೆ. ಫೋನ್ ಕರೆ ಸಮಯದಲ್ಲಿ ಲೌಡ್ ಸ್ಪೀಕರ್ ಬಳಕೆ ಜೈಲು ನಿಯಮದ ಭಾಗವಾಗಿದೆ. ದರ್ಶನ್ ಕಾಲಿಗೆ ಫಂಗಸ್ ಬಂದಿದೆ ಎಂಬ ಒಂದು ವಿಚಾರ ಏನಿತ್ತು ಅದು ತಪ್ಪು ಎಂದು ವೈದ್ಯಕೀಯ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಜೈಲು ಅಧಿಕಾರಿಗಳು ಕೈಪಿಡಿ ಏನಿತ್ತು ಅದರ ಪ್ರಕಾರವೇ ಎಲ್ಲ ನಿಯಮಗಳನ್ನು ಪಾಲಿಸಿದ್ದಾರೆ ಎಂದು ನ್ಯಾಯಮೂರ್ತಿ ವರದರಾಜ್ ಅವರು ವರದಿ ತಿಳಿಸಿರುವಂಥದ್ದು. ಬಿಸಿಲಿನಲ್ಲಿ ವಾಕಿಂಗ್ ವ್ಯವಸ್ಥೆಗೆ ಇನ್ನಷ್ಟು ಸುಧಾರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಹಾಸನಾಂಬೆ ದೇವಾಲಯಕ್ಕೆ ಒಂದೇ ವಾರದಲ್ಲಿ 13,89,000 ಮಂದಿ ಭಕ್ತರು ಹರಿದು ಬಂದಿದ್ದು, ನಿನ್ನೆ ಶುಕ್ರವಾರ ಒಂದೇ ದಿನ 3,10,000 ಮಂದಿ ದೇವಿಯ ದರ್ಶನ ಪಡೆಯುವ ಮೂಲಕ ಹೊಸ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ವರ್ಷಕ್ಕೊಮ್ಮೆ ದರ್ಶನ ನೀಡುವಂತಹ ಹಾಸನಾಂಬೆಯನ್ನ ಕಣ್ತುಂಬಿಕೊಳ್ಳಲು ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರು ಕೂಡ ಶನಿವಾರ ಹಾಸನಕ್ಕೆ ಬಂದು ದೇವಿ ದರ್ಶನ ಪಡೆದಿದ್ದಾರೆ. ಕಳೆದ ಬಾರಿ ಒಟ್ಟಾರೆ 17.5 ಲಕ್ಷ ಮಂದಿ ದರ್ಶನ ಪಡೆದಿದ್ರು. ಈ ಬಾರಿ ಅಕ್ಟೋಬರ್ 10ರಿಂದ 16ರವರೆಗೆ 13.89 ಲಕ್ಷ ಭಕ್ತರು ಬಂದಿದ್ದಾರೆ. ಇದೇ ಅವಧಿಯಲ್ಲಿ 5,31,945 ಭಕ್ತರು ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಈ ಮೂಲಕ ತಿರುಪತಿ ತಿಮ್ಮಪ್ಪನನ್ನೇ ಹಾಸನಾಂಬಾ ದೇವಿ ಮೀರಿಸಿರುವಂಥದ್ದು ಭಕ್ತರ ಒಂದು ದರ್ಶನ ಕೊಡುವಂತಹ ವಿಚಾರದಲ್ಲಿ. ಶುಕ್ರವಾರ ಶುಭ ದಿನ ಅನ್ನೋ ನಂಬಿಕೆ ಇರೋದ್ರಿಂದ ಅಕ್ಟೋಬರ್ 17ರಂದು ಒಂದೇ ದಿನ 3 ಲಕ್ಷ ಭಕ್ತರು ಬಂದಿದ್ರು. ಬೆಳಗ್ಗೆಯಿಂದಲೇ ಕಿಲೋಮೀಟರ್ ಗಟ್ಟಲೆ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದಿದ್ದಾರೆ. 1000 ಮುಖಬೆಲೆಯ ಟಿಕೆಟ್ ಖರೀದಿಸುವವರ ಸಂಖ್ಯೆ 30,000ಕ್ಕೂ ಹೆಚ್ಚಾಗಿದೆ. 300 ರೂಪಾಯಿಗಳ ಟಿಕೆಟ್ಗಳು ಬರೋಬ್ಬರಿ 70,000 ಮಾರಾಟವಾಗಿರುವಂಥದ್ದು ಕೂಡ ಇಲ್ಲಿ ಗಮನಾರ್ಹ. DK ಶಿವಕುಮಾರ್ ಅವರು ಒಂದು ದಿನ ಮುಂಚೆ, ಸಿದ್ದರಾಮಯ್ಯ ಅವ್ರಿಗಿಂತ ಮುಂಚೆ, ಯಾಕಂದ್ರೆ ಇಬ್ರು ಕೂಡ ಒಟ್ಟಿಗೆ ಹೋಗ್ಬೇಕಿತ್ತು ಹಾಸನಾಂಬೆಯ ದರ್ಶನ ಪಡೀಲಿಕ್ಕೆ. ಆದರೆ DK ಶಿವಕುಮಾರ್ ಅವರು ಒಂದಿನ ಮುಂಚೆನೆ ಹೋಗಿ ನಾರಾಯಣಿ ಮಂತ್ರವನ್ನು ಪಠಿಸಿ, ಖಡ್ಗಮಾಲಾ ಮಂತ್ರವನ್ನು ಪಠಿಸಿ ಬಂದಿದ್ರು. ಅದಾದ ನಂತರ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಕೂಡ ಈಗ ಹಾಸನಾಂಬೆಯ ದರ್ಶನ ಪಡೆದಿರುವಂಥದ್ದು ಬಹುದೊಡ್ಡ ಚರ್ಚಿತ ವಿಚಾರ ಆಗಿದೆ ರಾಜಕೀಯ ವಲಯದಲ್ಲಿ. ಯಾಕಂದ್ರೆ ನವೆಂಬರ್ ಕ್ರಾಂತಿ, ನಾಯಕತ್ವ ಬದಲಾವಣೆ ಇವೆಲ್ಲಗಳ ಮಧ್ಯೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಪತ್ನಿ ಹೇಳಿ ಕೇಳಿ ದೇವರನ್ನ ನಂಬ್ತಾರೆ. ಸಿದ್ದರಾಮಯ್ಯ ಅವ್ರು ನಂಬೋದು ಕಮ್ಮಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಪತಿಯ ಪಟ್ಟವನ್ನು ಉಳಿಸ್ಲಿಕ್ಕೆ ಎಲ್ಲೋ ಒಂದು ಕಡೆ ಪಾರ್ವತಿಯವರು
ದೇವಿಯ ಮೊರೆ ಹೋಗಿರಬಹುದು ಅನ್ನುವಂತಹ ಚರ್ಚೆ ಕೂಡ ನಡೀತಿರುವಂತದ್ದು. ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಚಿತ್ರದ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಮೊದಲ ಕಾಂತಾರ ಚಿತ್ರ ರಿಷಬ್ ಅವರಿಗೆ ವಿಶಿಷ್ಟ ಯಶಸ್ಸು ನೀಡಿದ್ದರೆ ಚಾಪ್ಟರ್ 1 ಅದಕ್ಕಿಂತಲೂ ಭಿನ್ನವಾದ ರೀತಿಯ ಮೆಚ್ಚುಗೆ ಮತ್ತು ಗೌರವವನ್ನು ತಂದುಕೊಟ್ಟಿದೆ. ಯಾಕಂದ್ರೆ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ರಿಷಬ್ ಶೆಟ್ಟಿ ತ್ರಿಶೂಲ ಹಿಡಿದು ಲಿಂಗದ ಪಕ್ಕ ನಿಂತಾಗ ಅವರ ಕೊರಳಿಗೆ ಹಾವು ಸುತ್ತಿಕೊಳ್ಳುವ ಕ್ಷಣದಲ್ಲಿ ಅವರು ಶಿವನ ರೌದ್ರಾವತಾರವನ್ನು ನೆನಪಿಸ್ತಾರೆ. ಅವರ ಕಣ್ಣುಗಳಲ್ಲಿ ಕಾಣುವ ಬೆಂಕಿಯ ನೋಟ ಪ್ರೇಕ್ಷಕರಿಗೆ ಗೂಸ್ ಬಂಪ್ಸ್ ಕೊಟ್ಟಿತ್ತು. ಈ ದೃಶ್ಯದಿಂದ ಶಿವಭಕ್ತರ ಹೃದಯದಲ್ಲಿ ರಿಷಬ್ ಅವರಿಗೆ ಅಪಾರ ಗೌರವ ಮತ್ತು ಅಭಿಮಾನ ಮೂಡಿದೆ. ಚಿತ್ರದ ಯಶಸ್ಸಿನ ಬಗ್ಗೆ ರಿಷಬ್ ಶೆಟ್ಟಿ ಕಾಶಿಗೆ ತೆರಳಿ ವಿಶ್ವನಾಥನ ದರ್ಶನ ಮಾಡಿದ್ದಾರೆ. ಗಂಗಾ ತಟದಲ್ಲಿ ಕುಳಿತು ಆರತಿಯ ದೃಶ್ಯವನ್ನ ಈಗ ವೈರಲ್ ಆಗ್ತಿರುವಂಥದ್ದು. ಆ ದೃಶ್ಯ ಭಕ್ತಿ ಭಾವದಿಂದ ಕಣ್ತುಂಬಿಕೊಂಡಿರುವಂಥದ್ದನ್ನು ನಾವು ನೋಡಬಹುದು. ಈ ಸಂದರ್ಭದ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ. ಕಾಶಿಯಲ್ಲಿಯೂ ಕೂಡ ರಿಷಬ್ ಅವರನ್ನ ಅಭಿಮಾನಿಗಳು ಗುರುತಿಸಿ ಉತ್ಸಾಹದಿಂದ ಸ್ವಾಗತಿಸಿದ್ದಾರೆ. ಕಾರಿನಿಂದ ಇಳಿಯುತ್ತಿದ್ದಂತೆಯೇ ಅಭಿಮಾನಿಗಳು ಅವರತ್ತ ಮುಗಿಬಿದ್ದು ಸೆಲ್ಫಿ ತೆಗೆದುಕೊಳ್ಳಲು ಹರಸಾಹಸ ಪಟ್ಟರು. ರಿಷಬ್ ಶೆಟ್ಟಿ ಸಹ ಎಲ್ಲರೊಂದಿಗೆ ಕೂಡ ಸ್ನೇಹಪೂರ್ವಕವಾಗಿ ಮಾತಾಡುವ ಮತ್ತು ಫೋಟೋಗಳನ್ನು ಕ್ಲಿಕ್ಕಿಸಿಕೊಡುವಾಗ ಅವರ ಜೊತೆಲಿ ನಿಲ್ಲುವಂತಹ ದೃಶ್ಯಗಳು ಕೂಡ ಈಗ ವೈರಲ್ ಆಗ್ತಿರುವಂಥದ್ದು. ಇದು ಇವತ್ತಿನ ಟಾಪ್ ನ್ಯೂಸ್ ಆಗಿತ್ತು. ನಾಳೆ ಕೂಡ ಸಮಗ್ರ ಸುದ್ದಿಯೊಂದಿಗೆ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.